Hello students, I am Raj Mohan speaking. Yesterday I have sent the notes on income from other sources. Therefore today I am going to explain some of the basic concepts of income from other sources and two problems also. So here income from other sources is the residuary head of all the heads of the income, because if any income not taxable under earlier four heads, those incomes are taxable under these heads. ಇಲ್ಲಿ ಮೀನಿಂಗು ಮತ್ತು ಯಾವ್ದ್ಯಾವ್ದು ಕ್ಯಾಟಗರಿ ಆಫ್ ಇನ್ಕಮ್ ಅಂತ ಇಲ್ಲಿ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಎರಡು ಕ್ಯಾಟಗರಿ ಬರುತ್ತೆ, ಒಂದು ಜನರಲ್ ಇನ್ಕಮ್ ಅಂತ ಒಂದು. ನೀವು ಜಸ್ಟ್ ಪಾಯಿಂಟ್ಸ್ ನೋಡ್ತಾ ಹೋಗಿ, ಜನರಲ್ ಇನ್ಕಮಲ್ಲಿ ಯಾವ್ಯಾವ ಬರುತ್ತೆ ಅಂತ. ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ನೋಡಿ. ಸಬ್ಲೆಟಿಂಗ್ ಅಂದರೆ ಒಬ್ಬ ಟೆನೆಂಟು ಅವನು ಸಮ್ ಪೋರ್ಷನ್ ಆಫ್ ದ ಹೌಸ್ ಹಿ ಕ್ಯಾನ್ ಗಿವ್ ಫಾರ್ ಅದರ್ ಟೆನೆಂಟ್. ಸೊ ಇಫ್ ಹಿ ಗೆಟ್ಸ್ ಎನಿ ಇನ್ಕಮ್ ದಟ್ ಈಸ್ ಕಾಲ್ಡ್ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್, ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದೇ ರೀತಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್ ಇದೆ, ಎಕ್ಸಾಮಿನೇಷನ್ ರೆಮ್ಯುನರೇಷನ್ನು, ಇನ್ಕಮ್ ಫ್ರಮ್ ರಾಯಲ್ಟಿ, ಡೈರೆಕ್ಟರ್ ಫೀ. ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಟ್ರೀಸ್, ಯಾಕೆಂದರೆ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಫುಲ್ಲಿ ಎಕ್ಸಮ್ಟೆಡ್ ಆ್ಯಸ್ ಯು ನೋ ದಟ್. ಸೊ ಇಫ್ ಎನಿ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಟ್ಯಾಕ್ಸಬಲ್ ಅಂಡರ್ ದಿಸ್ ಹೆಡ್. ಸೇಮ್ ಮ್ಯಾನರ್ ಗ್ರೌಂಡ್ ರೆಂಟ್, ರೆಮ್ಯುನರೇಷನ್ ರಿಸೀವ್ಡ್ ಫ್ರಮ್ ರೈಟಿಂಗ್ ಆರ್ಟಿಕಲ್ಸ್. ಈ ಥರ ಎಲ್ಲ ನೀವು ಲಿಸ್ಟ್ ನೋಡ್ತಾ ಹೋದರೆ ಗೊತ್ತಾಗತ್ತೆ. ಅದೇ ರೀತಿ ಸ್ಪೆಸಿಫಿಕ್ ಇನ್ಕಮ್ ಅಂತಿದೆ ನೋಡಿ. ಸ್ಪೆಸಿಫಿಕ್ ಇನ್ಕಮಲ್ಲೂ ಅಷ್ಟೇ ಡಿವಿಡೆಂಡ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 11 ಆಫ್ ದ ಆ್ಯಕ್ಟ್ ಅಂತಿದೆ. ಸೊ ಇದರಲ್ಲಿ ನೀವು ಡಿವಿಡೆಂಡ್ ಬಗ್ಗೆ ಗೊತ್ತಿದೆ. ಎನಿ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನೀಸ್ ಫುಲ್ಲಿ ಎಕ್ಸಮ್ಟೆಡ್, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಟ್ಯಾಕ್ಸಬಲ್. ಇನ್ ದ ಸೇಮ್ ಮ್ಯಾನರ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇಸ್ ಆಲ್ಸೋ ಟ್ಯಾಕ್ಸಬಲ್. ಆಮೇಲೆ ವಿನ್ನಿಂಗ್ ಫ್ರಮ್ ಲಾಟ್ರಿ ಇದೆಯಲ್ಲ, ಲಾಟ್ರೀಸ್ ಇನ್ಕ್ಲೂಡಿಂಗ್ ಕ್ರಾಸ್ವರ್ಡ್ ಪಜಲ್ಸ್, races including horses, this is also taxable. It is like a casual income, not regular income. This is taxable under income from other source. ಈ ರೀತಿಯಾಗಿ ಎಲ್ಲ ಐಟಮ್ಸ್ ಎಲ್ಲ ಇದೆ. ಗಿಫ್ಟ್ ಅನ್ನೋದು ಇಂಪಾರ್ಟೆಂಟ್ ಐಟಮ್ ನೋಡಿ. ಗಿಫ್ಟ್ ಬಗ್ಗೆ ಯು ಮಸ್ಟ್ ನೋ ಸಮ್ ಆಫ್ ದ ಪ್ರಾವಿಷನ್ಸ್. ಗಿಫ್ಟ್ ರಿಸೀವ್ಡ್ ಫ್ರಮ್ ಎನಿ ರಿಲೇಟಿವ್, ಇಟ್ ಈಸ್ ಫುಲ್ಲಿ ಎಕ್ಸಮ್ಟೆಡ್. ಹೂ ಈಸ್ ದ ರಿಲೇಟಿವ್ ಅನ್ನೋದಕ್ಕೆ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಟಲ್ಲಿ. ಲೈಕ್ ಪೇರೆಂಟ್ಸು, ಬ್ರದರ್ಸ್, ಸಿಸ್ಟರ್ಸ್, ಮದರ್ ಇನ್ ಲಾ, ಫಾದರ್ ಇನ್ ಲಾ, grandparents, cousins, these are all relative. But gift received from any friend or non-relative is fully taxable if the total amount of the gift exceeded 50,000. Illide ನೋಡಿ, total amount of the gift exceeds 50,000, that is fully taxable. ಅದೇ ರೀತಿ ಕೆಲವೊಂದು ಪ್ರಾವಿಷನ್ ಇದೆ. ಗಿಫ್ಟ್ ರಿಸೀವ್ಡ್ ಫ್ರಮ್ ಎ ರಿಲೇಟಿವ್ ಆನ್ ದ ಅಕೇಶನ್, ರಿಲೇಟಿವ್ ಆರ್ ಫ್ರೆಂಡ್ಸ್ ಆನ್ ದಿ ಅಕೇಶನ್ ಆಫ್ ಮ್ಯಾರೇಜ್ ಆರ್ on such occasions is fully exempted. And gift received from a will antide, will or inheritance, this is also exempted. Gift received from caretaker, especially from a patients, even though they are not relative, that is fully exempted. ಸೊ ಈ ರೀತಿ ನೀವು ಇದನ್ನು ಲಿಸ್ಟ್ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ಗೆ ಇಲ್ಲಿ ಡೆಫಿನೇಷನ್ ಇದೆ, ಅದರಲ್ಲಿ 4 ಪಾಯಿಂಟ್ ಬರುತ್ತೆ, ಜಸ್ಟ್ ನೋಡ್ಕೊಳ್ಳಿ. ಆ್ಯಂಡ್ ಕೈಂಡ್ಸ್ ಆಫ್ ಸೆಕ್ಯೂರಿಟಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. So to work out the problems in this chapter, you need to understand what are the kinds of the securities. First category is the tax-free government securities. Tax-free government securities ಅಂದರೆ ಎಲ್ಲೆಲ್ಲ ಲಿಸ್ಟ್ ಇದೆ. 12 year national savings and certificate, national defense gold bonds, ಸ್ಪೆಷಲ್ ಬೇರರ್ ಬಾಂಡ್ಸ್, ಈ ಥರ ಎಲ್ಲ ಇದೆ. ಇದು ಪ್ರಾಬ್ಲಮ್ ಕೊಟ್ಟಿದ್ದರೆ ಇದು ಟ್ಯಾಕ್ಸಬಲ್ ಅಲ್ಲ, ದಿಸ್ ಈಸ್ ಫುಲ್ಲಿ ಎಕ್ಸಮ್ಟೆಡ್. ನೆಕ್ಸ್ಟ್ ಕ್ಯಾಟಗರಿ ಈಸ್ ಲೆಸ್ ಟ್ಯಾಕ್ಸ್. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಂದಾಗ ನೋಡಿ, ಇದು ಟ್ಯಾಕ್ಸಬಲ್ ಆಗುತ್ತೆ, ಆದರೆ ನೋ ಗ್ರಾಸಿಂಗ್ ಅಪ್. ಗ್ರಾಸಿಂಗ್ ಅಪ್ ಮಾಡೋ ಅಗತ್ಯ ಇಲ್ಲ, ಆದರೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಯಾವುದು? ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅದೇ ರೀತಿ ಮೂರನೇ ಕ್ಯಾಟಗರಿ ಇದೆಯಲ್ಲ, ಟ್ಯಾಕ್ಸ್ ಫ್ರೀ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ನಾನ್ ಗೌರ್ಮೆಂಟ್ ಅಂದರೆ ಒಂದೇ, ಕಮರ್ಷಿಯಲ್ ಅಂದರೆ ಒಂದೇ. ಸೊ ಟ್ಯಾಕ್ಸ್ ಫ್ರೀ ಅಂತ ವರ್ಡ್ ಇದ್ದಾಗ ದಿಸ್ ಈಸ್ ಆಲ್ವೇಸ್ ಟ್ಯಾಕ್ಸಬಲ್ ಆ್ಯಂಡ್ ಆಲ್ಸೋ ಗ್ರಾಸಿಂಗ್ ಅಪ್. ಇಲ್ಲಿ ನೋಡಿ, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಡಲಿ ಅಥವಾ ಅಮೌಂಟ್ ರಿಸೀವ್ಡ್ ಕೊಡಲಿ, ಎರಡು ಕೇಸಲ್ಲೂ ನಾವು ಇದನ್ನು ಗ್ರಾಸಿಂಗ್ ಅಪ್ ಮಾಡಿ ಟ್ಯಾಕ್ಸಬಲ್ ಮಾಡ್ತೀವಿ. ಯಾವಾಗ? ಟ್ಯಾಕ್ಸ್ ಫ್ರೀ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದ್ದಾಗ. ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ಕ್ಯಾಟಗರಿ ಇಸ್ ಲೆಸ್ ಟ್ಯಾಕ್ಸ್ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇದರಲ್ಲಿ ಎರಡು ಥರ ಬರುತ್ತೆ. ಒಂದು, ಈಗ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟು, ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ದಾಗ ನೋ ಗ್ರಾಸಿಂಗ್ ಅಪ್, ಡೈರೆಕ್ಟ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್, ದಟ್ ವಿಲ್ ಬಿ ಟ್ಯಾಕ್ಸಬಲ್. ಇನ್ ಕೇಸ್ ಅಮೌಂಟ್ ರಿಸೀವ್ಡ್ ಅಂತ ಪ್ರಾಬ್ಲಮ್ ಇದ್ದಾಗ ದಟ್ ಹ್ಯಾಸ್ ಟು ಬಿ ಗ್ರಾಸಿಂಗ್ ಅಪ್.
ಸೊ ಈ ಕ್ಯಾಟಗರಿಯಲ್ಲಿ ಮಾತ್ರ there are two provisions. Rate of interest is given, directly calculate. If the amount received is given, it has to be grossing up and put to tax. This is the less tax non-government securities. ಇದಾದ ನಂತರ ಇಲ್ಲಿ ಡಿಡಕ್ಷನ್ಸ್ ಬಗ್ಗೆ ಇದೆ. ಏನು ವಾಟ್ ಇಸ್ ದ ರೇಟ್ ಆಫ್ ಟಿ ಡಿ ಎಸ್ ಅಂತ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡಿಪಾಸಿಟ್ಗೆ 10% ಇದೆ. ಆಮೇಲೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆಯಲ್ಲ, ಅದು ಲಿಸ್ಟೆಡ್ ಇರಲಿ ನಾಟ್ ಲಿಸ್ಟೆಡ್ ಇರಲಿ, ಅದು 10% ಇದೆ. ಲಾಟ್ರೀಸ್ ಆ್ಯಂಡ್ ಕ್ರಾಸ್ವರ್ಡ್ ಪಜಲ್ಸ್ ರೇಸಸ್ ಇದಕ್ಕೆಲ್ಲ 30% ಇದೆ. ಗ್ರಾಸಿಂಗ್ ಅಪ್ ಮೆಥಡ್ ವೆರಿ ಸಿಂಪಲ್. ನೆಟ್ ಇಂಟ್ರೆಸ್ಟ್ ತೊಗೋಬೇಕು. ನೆಟ್ ಇಂಟ್ರೆಸ್ಟ್ ತೊಗೊಂಡು ಇಂಟು 100/90. ವೈ 90 ಮೀನ್ಸ್ ದ ರೇಟ್ ಆಫ್ ಟ್ಯಾಕ್ಸ್ ಇಸ್ 10%. 100 - 10 ರಿಮೈಂಡರ್ ಇಸ್ 90. ದೇರ್ಫೋರ್ 100/90. ಆಮೇಲೆ ಇನ್ನೊಂದು ನೋಡಿ, ನೆಟ್ ಇನ್ಕಮ್ ಫ್ರಮ್ ಲಾಟ್ರೀಸ್ಗೆ ವಾಟ್ ಈಸ್ ದ ಮೆಥಡ್ ಆಫ್ ಗ್ರಾಸಿಂಗ್ ಅಪ್? ನೆಟ್ ವಿನ್ನಿಂಗ್ಸ್ ಇಂಟು 100/70. ವೈ 70 ಹಿಯರ್? The rate of tax is 30, therefore 100 - 30, remainder is 70. So denominator becomes 70 here. So this is a brief summary of grossing up ಅಂತ ಇಲ್ಲಿ ಬರೆದಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಇನ್ನೊಂದು 2 ಮಾರ್ಕ್ಸ್ಗೆ ಈ ಥರ ಕೊಡ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ. ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ಅಂದರೆ ಹಿಯರ್ ಟ್ರಾನ್ಸ್ಫರಿಂಗ್ ದ ಸೆಕ್ಯೂರಿಟೀಸ್ ಬೈ ದಿ ರಿಚ್ ಕ್ಲಾಸ್ ಪೀಪಲ್, ಓಕೆ, on the date of filing the returns to the low income group. ಅಂದರೆ ಈಗ ಯಾರಿಗೆ ಜಾಸ್ತಿ ಇನ್ಕಮ್ ಇರುತ್ತಲ್ಲ ಅವ್ರೇನು ಮಾಡ್ತಾರೆ, ಫೈಲ್ ರಿಟರ್ನ್ ಮಾಡಬೇಕಾದ್ರೆ ಅವರ ಫ್ರೆಂಡ್ಸು ರಿಲೇಟಿವ್ಸ್ ಯಾರ್ದು ಲೋ ಇನ್ಕಮ್ ಇರುತ್ತಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಫ್ಟರ್ ಫೈಲಿಂಗ್ ದ ರಿಟರ್ನ್ ಆ ಡ್ಯೂ ಡೇಟ್ ನಂತರ ಮತ್ತೆ ಇವರಿಗೆ ರೀಟ್ರಾನ್ಸ್ಫರ್ ಆಗುತ್ತೆ. ಸೊ ವೈ ದಿಸ್ ಹ್ಯಾಸ್ ಬಿನ್ ಡನ್ ಪ್ರಾಕ್ಟಿಕಲಿ ಮೀನ್ಸ್ ಟು ಅವಾಯ್ಡ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ಇವೇಜನ್ ಅಂತೀವಲ್ಲ, ದಿಸ್ ಇಸ್ ಒನ್ ಆಫ್ ದ ವೇ ಆಫ್ ಅವಾಯ್ಡಿಂಗ್ ದ ಟ್ಯಾಕ್ಸ್. ಸೊ ಇದನ್ನು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಕಂಡು ಬಂದರೆ ಅವರು ಅದನ್ನು ಮತ್ತೆ ಅದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ದಿಸ್ ಈಸ್ ಅಬೌಟ್ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ. ಸೊ ಇದರ ನಂತರ ನಾನು ಈಗ ಸದ್ಯದಲ್ಲಿ 2 ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೀಸ್ ಆರ್ ಆಲ್ ಗಿವನ್ ಇನ್ ದ ಎಕ್ಸಾಮಿನೇಷನ್. ನೋಡಿ, ಈಗ ಫಸ್ಟ್ ಪಾಯಿಂಟ್ ಇಲ್ಲಿ ಡೈರೆಕ್ಟ್ಲಿ ಐ ವಿಲ್ ಗೋ ಟು ದ ಸೊಲ್ಯೂಷನ್ ಪಾರ್ಟ್ಗೆ. ಈ ಫ್ಯಾಮಿಲಿ ಪೆನ್ಷನ್ ಅಂತ ಕೊಟ್ಟಿದ್ದರೆ, ಫ್ಯಾಮಿಲಿ ಪೆನ್ಷನ್ನಲ್ಲಿ ನೋಡಿ ಎಷ್ಟಿದೆ ಅಮೌಂಟು? 60,000. ಇದಕ್ಕೆ ಒಂದು ರೂಲ್ ಇದೆ, ಏನು, 1/3 ಆಫ್ 60,000 ಅಂದರೆ ವಾಟ್ ಎವರ್ ದ ಅಮೌಂಟ್ ರಿಸೀವ್ಡ್ ಆನ್ ದಟ್ ಅಮೌಂಟ್ 1/3, ದಟ್ ಅಮೌಂಟ್ ಈಸ್ 20,000 ಆಗುತ್ತೆ. ಆರ್ ಮ್ಯಾಕ್ಸಿಮಮ್ ಪ್ರಿಸ್ಕ್ರೈಬ್ ಬೈ ದ ಆ್ಯಕ್ಟ್ ₹15,000 ವಿಚ್ ಎವರ್ ಇಸ್ ಲೆಸ್, ಅದನ್ನು ಡಿಡಕ್ಷನ್ ಕೊಡ್ತೀವಿ. ಅದಕ್ಕೆ ನಾವೇನಂತೀವಿ? ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ದ ರೂಲ್ ಈಸ್ 1/3 ಆಫ್ ಅಮೌಂಟ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಫ್ಯಾಮಿಲಿ ಪೆನ್ಷನ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 15,000 ವಿಚ್ ಎವರ್ ಲೆಸ್. ಇಲ್ಲಿ 15,000 ಲೆಸ್ ಆಗುತ್ತೆ. So 60,000 minus 15,000 is 45,000. Remaining amount is taxable. ನೋಡಿ, ನೆಕ್ಸ್ಟ್ ಐಟಮ್ ಏನಿದೆ? ಅಗ್ರಿಕಲ್ಚರ್ ಇನ್ಕಮ್ ಇನ್ ಶ್ರೀಲಂಕಾ ಅಂದರೆ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್, ದಿಸ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟು ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಲ್ಯಾಂಡ್ ಆಟ್ ಲಾತೂರ್ ಮಹಾರಾಷ್ಟ್ರ ಅಂದರೆ ಇದು ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್, ದಿಸ್ ಈಸ್ ಎಕ್ಸಾಮ್ಟೆಡ್. ನೆಕ್ಸ್ಟ್ 14,400 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್. ನೀವು 4 ಕ್ಯಾಟಗರಿಲಿ ಇದು ಯಾವ ಕ್ಯಾಟಗರಿ ಅಪ್ಲೈ ಆಗುತ್ತೆ ಅಂದರೆ ದಿಸ್ ಈಸ್ ಲೆಸ್ ಟ್ಯಾಕ್ಸ್ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಹಿಯರ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ವರ್ಡ್ ಇರೋದ್ರಿಂದ ಇದನ್ನು ನೀವು ಗ್ರಾಸಿಂಗ್ ಅಪ್ ಮಾಡಬೇಕು. ಗ್ರಾಸಿಂಗ್ ಅಪ್ ಮಾಡಿದಾಗ 16,000 ಬರುತ್ತೆ. ಅಂದರೆ 14,400 ಇಂಟು 100/90 ಆ ಥರ. ಆಮೇಲೆ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ದಿಸ್ ಈಸ್ ಆಲ್ವೇಸ್ ಟ್ಯಾಕ್ಸಬಲ್, ₹35,000. ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಮ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಮರಾಠಿ ನ್ಯೂಸ್ ಪೇಪರ್, ದಿಸ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ನೆಕ್ಸ್ಟು ನೋಡಿ, ₹7,200 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಬಾಂಡ್ಸ್ ಇಶ್ಯೂಡ್ ಬೈ ದ ಮಹಾರಾಷ್ಟ್ರ ಗೌರ್ಮೆಂಟ್. ನೋಡಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದು. ಇಲ್ಲಿ ಏನಿದೆ, 7,200 ಅಂತಿದೆ. ರಿಸೀವ್ಡ್ ಫ್ರಮ್ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಅಂತ ಇದೆ, ಮತ್ತು ಗೌರ್ಮೆಂಟ್ ಇದೆ, ಮಹಾರಾಷ್ಟ್ರ ಗೌರ್ಮೆಂಟ್. ಈ ಥರ ಇದ್ದಾಗ ಇಟ್ ಇಸ್ ಫುಲ್ಲಿ ಎಕ್ಸಾಮ್ಟೆಡ್, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್. ನೆಕ್ಸ್ಟು ₹5,400 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ ವಿತ್ ಎ ಫರ್ಮ್. ಓಕೆ, ಇಲ್ಲಿ ನೋಡಿ, ಇದು ಅಷ್ಟೇ ಲೆಸ್ ಟ್ಯಾಕ್ಸ್ ನಾನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇದು 5,400 ಇಂಟು 100/90 ಮಾಡಿದಾಗ 6,000 ಇಸ್ ದ ಗ್ರಾಸ್ ಅಮೌಂಟ್. ಸೊ ಇದನ್ನೆಲ್ಲ ಟೋಟಲ್ ಮಾಡಿದಾಗ 1,76,000. ನೋಡಿ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಲೆಸ್ ಟ್ಯಾಕ್ಸ್ಗೂ ಏನು ಗ್ರಾಸಿಂಗ್ ಅಪ್ ಯಾಕೆ ಮಾಡ್ತೀವಿ ಅಂದರೆ, ಈಗ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಕೊಟ್ಟಿರ್ತಾರ, ಅದರ ಅರ್ಥ ಏನು, ಆಲ್ರೆಡಿ ಟ್ಯಾಕ್ಸ್ ಬೀನ್ ಪೇಯ್ಡ್ ಬೈ ದಿ assessee earlier. Now for the purpose of computing the total income under the head income from other source, it has to be converted into gross. ನಮಗೇನು ಬೇಕು, ಇಂಟ್ರೆಸ್ಟ್ ಎಷ್ಟು ಬಂದಿತ್ತು
ಅಂದರೆ ಬಿಫೋರ್ ಚಾರ್ಜಿಂಗ್ ದ ಟ್ಯಾಕ್ಸ್ ಎಷ್ಟಿತ್ತು ಅದು ಬೇಕಾಗಿದೆ. ಆಫ್ಟರ್ ಚಾರ್ಜಿಂಗ್ ಅಂದರೆ ಅಮೌಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್. ವಿ ವಾಂಟ್ ದ ಅಮೌಂಟ್ ಬಿಫೋರ್ ಪುಟ್ಟಿಂಗ್ ದ ಟ್ಯಾಕ್ಸ್, ವಾಟ್ ವಾಸ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್. ಫಾರ್ ದಟ್ ಪರ್ಪಸ್ ನಾವು ಗ್ರಾಸಿಂಗ್ ಅಪ್ ಮಾಡ್ತೀವಿ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಮ್ ಟು ದ ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ ನಂಬರ್ 2 ಬಂದಾಗ ಕಮ್ ಟು ದ ಆನ್ಸರ್ ಪಾರ್ಟ್. ಸಿ ಫಸ್ಟ್ ಏನಿದೆ, ಡಿವಿಡೆಂಡ್ ಆನ್ equity shares of Indian company, it is fully exempted, you know that. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್ ಆಫ್ XYZ, ನೋಡಿ ಇದು ಅಷ್ಟೇ. ಇಂಟ್ರೆಸ್ಟ್ ರಿಸೀವ್ಡ್ ಅಂತಿದೆ 7,200. ಇದು ಯಾವ ಕ್ಯಾಟಗರಿ ಬರುತ್ತೆ? ಲೆಸ್ ಟ್ಯಾಕ್ಸ್ ನಾನ್ ಗೌರ್ಮೆಂಟ್ ಬರೋದ್ರಿಂದ 7,200 ಇಂಟು 100/90 ಗ್ರಾಸಿಂಗ್ ಅಪ್ ಮಾಡಬೇಕು. ಸೊ ಗ್ರಾಸ್ ಇಂಟ್ರೆಸ್ಟ್ ಇಸ್ 8,000 ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ 10% ಟ್ಯಾಕ್ಸ್ ಫ್ರೀ, ನೋಡಿ ಇಲ್ಲೇನಿದೆ ಟ್ಯಾಕ್ಸ್ ಫ್ರೀ ವರ್ಡ್ ಇದೆ, ಬಟ್ LMN ಲಿಮಿಟೆಡ್ ಅಂತಿದೆ, ಅಂದರೆ ನಾನ್ ಗೌರ್ಮೆಂಟ್. ಸೊ ಇದಕ್ಕೆ ಏನು ಮಾಡ್ತೀವಿ, 10,800ಗೆ ಗ್ರಾಸಿಂಗ್ ಅಪ್ ಮಾಡಿದಾಗ 12,000. ನೋಡಿ ಟ್ಯಾಕ್ಸ್ ಫ್ರೀ ನಾನ್ ಗೌರ್ಮೆಂಟ್ ಇದ್ದಾಗ ಅದು ಎರಡು ಕೇಸಲ್ಲೂ ಅದು ಗ್ರಾಸ್ ಅಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ 10% ಟ್ಯಾಕ್ಸ್ ಫ್ರೀ ಕರ್ನಾಟಕ ಗೌರ್ಮೆಂಟ್, ಅಂದರೆ ಟ್ಯಾಕ್ಸ್ ಫ್ರೀ ಅಂತ ವರ್ಡ್ ಇದೆ, ಕರ್ನಾಟಕ ಗೌರ್ಮೆಂಟ್ ಅಂತಿದೆ, ಹಾಗಾಗಿ ಇದು ಎಕ್ಸಾಮ್ಟ್ ಆಗುತ್ತೆ. ಡಿವಿಡೆಂಡ್ ಆನ್ 8% ಪ್ರಿಫರೆನ್ಸ್ ಶೇರ್ಸ್ ಆಫ್ PQR ಲಿಮಿಟೆಡ್, ಅಂದರೆ ಇಂಡಿಯನ್ ಕಂಪನಿ, ದಿಸ್ ಈಸ್ ಎಕ್ಸಾಮ್ಟೆಡ್. ಇಂಟ್ರೆಸ್ಟ್ ಆನ್ 12,000 5% ಡಿವೆಂಚರ್ಸ್ ಆಫ್ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ. ಡೆಲ್ಲಿ ಡೆವಲಪ್ಮೆಂಟ್ ಅಂದರೆ ಇದು ಲೋಕಲ್ ಅಥಾರಿಟಿ ಅಂತ ಆಗುತ್ತೆ. ಲೋಕಲ್ ಅಥಾರಿಟಿ ಅಂತ ಇರೋದ್ರಿಂದ ನಾವೇನು ಮಾಡ್ತೀವಿ, ಇದು ಯಾವ ಕ್ಯಾಟಗರಿ, ಇಲ್ಲಿ ನೋಡಿ ನಾವು ಗ್ರಾಸಿಂಗ್ ಅಪ್ ಮಾಡಿಲ್ಲ. 12,000 ಮೇಲೆ ಡೈರೆಕ್ಟಾಗಿ ನಾವು 5%ನ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ. ಸೊ ಇಟ್ ಬಿಕಮ್ಸ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟಿ. ಹಾಗಾಗಿ ಡೈರೆಕ್ಟ್ಲಿ ಅಮೌಂಟ್ ಟು ಬಿ ಕ್ಯಾಲ್ಕುಲೇಟೆಡ್. ನೆಕ್ಸ್ಟ್ ಯಾವುದಿದೆ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ. ಸೊ ಇದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸು, TDS ಮಾಡಲ್ಲ, ಡೈರೆಕ್ಟಾಗಿ ಅಮೌಂಟನ್ನ ನಾವು ಅಲ್ಲಿಡ್ತೀವಿ. ವಿನ್ನಿಂಗ್ ಫ್ರಮ್ ಲಾಟರೀಸ್, ನೋಡಿ ನೆಟ್ ಅಂತ ಕೊಟ್ಟಾಗ ಅದನ್ನು ಗ್ರಾಸಪ್ ಮಾಡಬೇಕು. 63,000 ಇಂಟು 100/70, 570. ಟ್ಯಾಕ್ಸ್ ರೇಟ್ ಇಸ್ 30%, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ನೆಟ್ ಅಂತ ಕೊಟ್ಟಾಗ ದಟ್ ಮಸ್ಟ್ ಬಿ ಗ್ರಾಸಿಂಗ್ ಅಪ್, 100/70 ಇಸ್ ದ ಮೆಥಡ್. ಸೊ ಗ್ರಾಸ್ ವಿನ್ನಿಂಗ್ ಎಷ್ಟಿದೆ, 90,000 ಇದೆ. ಅದೇ ರೀತಿ ರಾಯಲ್ಟಿ ರಿಸೀವ್ಡ್ 80,000. ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಎಕ್ಸ್ಪೆಂಡಿಚರ್ ಆಗಿದೆ ನೋಡಿ. ಅಸಿಸ್ಟೆಂಟ್ ಸ್ಯಾಲ್ರಿ ಕೊಟ್ಟಿರೋದು 2,000, ಟೆಲಿಫೋನ್ ಎಕ್ಸ್ಪೆನ್ಸು 1,500. ಇಲ್ಲಿ ಡಿಡಕ್ಷನ್ಗೆ ಏನು ರೂಲ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎಕ್ಸ್ಪೆಂಡಿಚರ್ ಬಂದರೆ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಅಮೌಂಟ್ ಈಸ್ 76,500. ಅದೇ ರೀತಿ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಆಫ್ ದ ಹೌಸು, ದಿಸ್ ಇಸ್ ಅ ರೆಗ್ಯುಲರ್ ಐಟಮ್, ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ನೋಡಿ ರೆಂಟ್ ರಿಸೀವ್ಡ್ ಫಾರ್ ಹಾಫ್ ಆಫ್ ದ ಹೌಸ್, ಏನು ಮಾಡಿದ್ದಾನೆ ಟೆನೆಂಟು, ಮನೆ ಅರ್ಧ ಭಾಗನ ಬೇರೆ ಟೆನೆಂಟಿಗೆ ಅವನು ಇದನ್ನು ಮಾಡಿದ್ದಾನೆ, ಏನೋ ಲೆಟ್ಔಟ್ ಮಾಡಿದ್ದಾನೆ. ಅಲ್ಲಿ ರೆಂಟ್ ರಿಸೀವ್ಡ್ ಬಂದಿರೋದಷ್ಟು 6,000 ಪರ್ ಮಂತ್, ಫಾರ್ 1 ಇಯರ್ ಇಟ್ ಈಸ್ 72,000. ಅದಕ್ಕೆ ಖರ್ಚು ಬಂದಿರೋದೇನು, ಆ ಮನೆಗೆ ಫಾರ್ ಹಾಫ್ ಆಫ್ ದ ಹೌಸ್ ಹಿ ಹ್ಯಾಸ್ ಪೇಯ್ಡ್ ರೆಂಟ್. ಟೋಟಲ್ ರೆಂಟು ಮನೆಗೆ ಬಂದು 9,000. ಫಾರ್ ದ ಹಾಫ್ ಆಫ್ ಹೌಸ್ ದಿಸ್ ಈಸ್ 4,500. ಫಾರ್ 1 ಇಯರ್ ಇಂಟು 12 ಮಾಡಿದಾಗ 54,000 is the rent paid for the half of the house by the tenant. Next, repair expenses for the entire house, this is 5,000. Half of the house is let out, sublet, ಹಾಗಾಗಿ ಈಗ 2,500. ಮುನ್ಸಿಪಲ್ ಟ್ಯಾಕ್ಸ್ ಫಾರ್ ದ ಎಂಟೈರ್ ಹೌಸ್ ಇಸ್ 2,000. ಫಾರ್ ಹಾಫ್ ಆಫ್ ದ ಹೌಸ್ ಇಸ್ 1,000. ಸೊ ಈ ಥರ ಎಕ್ಸ್ಪೆಂಡಿಚರ್ ಎಲ್ಲ ಟೋಟಲ್ ಮಾಡಿದಾಗ 57,500 ಬರುತ್ತೆ. ಸೊ ಬ್ಯಾಲೆನ್ಸ್ ಈಸ್ 14,500. ಸೊ ನೆಕ್ಸ್ಟ್ ಈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಹಾರ್ಸ್ ರೈಸ್. ಸೊ ಇಲ್ಲೇನಾಗುತ್ತೆ 35,000 ತೊಗೊಂಡು ವಿ ಅಸ್ಯೂಮ್ ದಟ್ ದ ಗ್ರಾಸ್ ಅಂತ. ಕೆಲವೊಂದು ಸಲ ಅಸಂಪ್ಷನ್ ಮಾಡ್ಕೋಬೋದು, ಅಲ್ಲಿ ನೆಟ್ ಅಂತ ವರ್ಡ್ ಕೊಟ್ಟಿಲ್ಲ, ದೇರ್ ಫಾರ್ ವಿ ಹ್ಯಾವ್ ಅಸ್ಯೂಮ್ ದಟ್ ದ ಗಿವನ್ ಅಮೌಂಟ್ ಇಸ್ ಅ ಗ್ರಾಸ್ ಅಮೌಂಟ್, ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ ಇಯರ್. ಈ ಥರ ತೊಗೊಂಡಾಗ ಎಷ್ಟು ಬರುತ್ತೆ ಗ್ರಾಸ್ ಇನ್ಕಮ್ಮು 2,44,700. ಇದರಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ಇದೆ, ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಷನ್ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಮೇಲ್ಗಡೆ ಕೆಲವೊಂದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆಯಲ್ಲ, ಅದಕ್ಕೆ ಬ್ಯಾಂಕ್ ಚಾರ್ಜಸ್ ಮಾಡಿದೆ ಎಷ್ಟು 500. ದಿಸ್ ಈಸ್ ಜೆನ್ಯೂನ್ ಎಕ್ಸ್ಪೆಂಡಿಚರ್, ದೇರ್ ಫಾರ್ ಇಟ್ ಈಸ್ ಅಲೋಡ್ ಅಸ್ ಎಕ್ಸ್ಪೆಂಡಿಚರ್ ಅಂತ ಅವರು ಅಲೋ ಮಾಡ್ತಾರೆ, ಡಿಡಕ್ಟ್ ಮಾಡಿದ್ವಿ. ಸೊ ನೆಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ 2,44,200. ಸೊ ದಿಸ್ ಇಸ್ ದ ಟ್ಯಾಕ್ಸಬಲ್ ಅಂಡರ್ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈ ಅಮೌಂಟ್ನ ನಾವು ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸ್ಟೂಡೆಂಟ್ಸ್, ಇದರಲ್ಲಿ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಕೇಳಿ ನನಗೆ. ಇನ್ನೂ ಈ ಥರ ಬೇರೆ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ಕಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
रेंट लगा दे, रेंट लगा, बचले చూడు आप से ఆఫ్ చేస్తాను